ನಮಸ್ಕಾರ. ಪಿ ಬ್ಲಾಕ್ ಥರ್ಡ್ ಪಾರ್ಟ್ ವಿಡಿಯೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನ್ದು 13th ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಈಸ್ ಅನೇಬಲ್ ಟು ಫಾರ್ಮ್ Mf6-3 ಅಯಾನ್? ಎಮ್ ಅಂದ್ರೆ ಮೆಟಲ್ ಅಥವಾ ಎಲಿಮೆಂಟ್, ಇವು ನಾಲ್ಕರಾಗ ಗೇಲಿಯಂ, ಅಲ್ಯೂಮಿನಿಯಂ, ಬೋರಾನ್, ಇಂಡಿಯಂ. ಎಮ್ ಇದ್ದಲ್ಲಿ ಇವನ್ನ ಹಾಕ್ಬೇಕು. ಎಫ್ ಅಂದ್ರೆ ಫ್ಲೋರಿನ್. ಸೊ ಈ ಅಯಾನ್ ಫಾರ್ಮ್ ಮಾಡೋಕ್ಕೆ ಈ ನಾಲ್ಕು ಎಲಿಮೆಂಟ್ ಕೈಯಾಗಿ ಎದುರಾಗ ಆಗಂಗಿಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಇಸ್ ಅನೇಬಲ್ ಟು ಫಾರ್ಮ್ ದಿಸ್. ಈಗ ಮೆಟಲ್ ಇದ್ದಲ್ಲಿ ನಾ ಗೇಲಿಯಂ ಹಾಕಿದೆ ಅನ್ಕೋ, ಎಮ್ ಇದ್ದಲ್ಲೇ ಹಿಂಗೆ. ಸೊ ಎಮ್ ಇದ್ದಲ್ಲಿ ಇವನ್ನ ಹಾಕ್ಕೊಂತ ಹೋಗೋದು. ಹಾಕ್ಕೊಂತ ಹೋದಾಗ ಯಾವುದು ಫಾರ್ಮ್ ಆಗಂಗಿಲ್ಲ ಇವು ನಾಲ್ಕರಾಗ. ದಟ್ ಇಸ್ ದ ಕ್ವಶನ್. ಓಕೆ, ಈಗ ಇವು ನೋಡ್ರಿ ಎಲ್ಲಿವು ಇವು 13th ಗ್ರೂಪದ್ದು ಎಲಿಮೆಂಟ್ಸ್ ಇವು. ಬೋರಾನ್, ನೆಕ್ಸ್ಟ್ ಕೆಳಗೆ ಬರೋದು ಅಲ್ಯೂಮಿನಿಯಂ, ಬೆಂಗನಾಲು, ಗಾಜರ್, ಗೇಲಿಯಂ, ಇಂಡಿಯಂ. ಸೊ ಹಿಂಗೆ 13 ಗ್ರೂಪ್ನಾಗ ಬರ್ತಾವೆ ಇವು. ಈಗ ನೋಡ್ರಿ, ಇದು Mf6 ಓಕೆ, -3 ಚಾರ್ಜ್ ಇರ್ಬೋದು. -3 ಇರಲಿ, ಆ ಕಡೆ ಒಂದು ಲೆವೆಲಿಗೆ ಇರಲಿ. ಅದು -3 ಎದಕ್ಕೆ ಬಂದಿರ್ತೈತಂದ್ರೆ ಈ 13th ಗ್ರೂಪದ್ದು ಆಕ್ಸಿಡೇಷನ್ ಸ್ಟೇಟ್ +3, ಜನರಲ್ ಆಕ್ಸಿಡೇಷನ್ ಸ್ಟೇಟ್ +3. ಫ್ಲೋರಿನದು -1, ಫ್ಲೋರಿನ್ -1 ಅಂತಾವು 6 ಅದಾವೆ. ಸೊ -6 +3 ಮಾಡಿದ್ರೆ -3 ಬರುತ್ತೆ. ಸೊ ಅದಕ್ಕೆ -3 ಅದಿರಲಿ. ಸೊ ಇದ್ರಾಗ ಈಗ ಇವು ಮಾಡ್ಬೇಕಂದ್ರೆ ಇದು ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಫ್ಲೋರಿನ್ ಜೋಡಿ 6 ಬಾಂಡ್ ಮಾಡಬೇಕು. ಬಿಕಾಸ್ ನೋಡ್ರಿ 6 ಫ್ಲೋರಿನ್ ಬಂದು ಅದ್ರ ಜೋಡಿ ಬಾಂಡ್ ಆಗ್ತಾವೆ. ಸೊ 6 ಕೋವಲೆಂಟ್ ಬಾಂಡ್ಸ್ ಮಾಡಬೇಕು ಇದು ಸೆಂಟ್ರಲ್ ಆಟಮ್. 6 ಮಾಡಕ್ಕೆ ಬೋರಾನಿಗೆ ಒಂದು ಬಿಟ್ಟು ಉಳಿದೆಲ್ಲ ಬರುತ್ತೆ. ಅಲ್ಯೂಮಿನಿಯಂಗೆ ಬರ್ತೈತಿ, ಗೇಲಿಯಂ ಬರ್ತೈತಿ, ಇಂಡಿಯಮಿಗೆ ಬರ್ತೈತಿ. ಬೋರಾನಿಗೆ ಬರೋಂಗಿಲ್ಲ 6 ಬಾಂಡ್ಸ್ ಮಾಡೋಕ್ಕೆ. ಕೋವಲೆನ್ಸಿ, ವಾಟ್ ಇಸ್ ಕೋವಲೆನ್ಸಿ? ಡೂ ಯು ರಿಮೆಂಬರ್ ವಾಟ್ ಇಸ್ ಕೋವಲೆನ್ಸಿ? ಕೋವಲೆನ್ಸಿ ಅಂದ್ರೆ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೋವಲೆಂಟ್ ಬಾಂಡ್ಸ್ ಆ್ಯನ್ ಆಟಮ್ ಕ್ಯಾನ್ ಫಾರ್ಮ್. ಇವೆಲ್ಲ 6 ತನ ಮಾಡ್ಬೋದು. ಇದು ಮ್ಯಾಕ್ಸಿಮಮ್ 4 ಮಾಡ್ಬೋದು. ಎದಕ್ಕಂದ್ರೆ ವೆರಿ ಸಿಂಪಲ್ ಆನ್ಸರ್, ವೆರಿ ಸಿಂಪಲ್ ಸೊಲ್ಯೂಷನ್. ಆಬ್ಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್. ನೋಡ್ರಿ, ಬೋರಾನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಅಟಾಮಿಕ್ ನಂಬರ್ 5. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s2, 2s2, 2p1. ಓಕೆ, ಇಲ್ಲೇ ಅಲ್ಯೂಮಿನಿಯಂ ಅದನ್ನು ಬರೀತೀನಿ. 1s2 ಅಲ್ಲ, ಅಟಾಮಿಕ್ ನಂಬರ್ 13, 1s2, 2s2, 2p6, 3s2, 3p1. ಸೊ ಇಲ್ಲೇ 3 ಥರ್ಡ್ ಸೆಲ್ ಎಂಟರ್ ಆಗೈತಿ. ಥರ್ಡ್ ಸೆಲ್ ಎಂಟರ್ ಆಯ್ತು ಅಂದರೆ 3d ಇರ್ತೈತಿ, 3d0. ಬಟ್ ಎಮ್ ಟಿ ಡಿ ಆರ್ಬಿಟಲ್ಸ್ ಇರ್ತಾವೆ. ಇಲ್ಲಿ 2d ಇರಂಗಿಲ್ಲ. ಸೊ 2s 2p ಅಷ್ಟ. 2s 2p, 2s ಒಳಗೆ 2 ಅದಾವು, 2p ಒಳಗೆ 1 ಐತಿ. ಸೊ ಇಲ್ಲಿ ಅಷ್ಟು ಬೌನ್ಸ್ ಮಾಡ್ಬೋದು. ಎಕ್ಸ್ಟ್ರಾ ಅದ್ರದ್ದು ಡಿ ಇಲ್ಲ, ಎದ್ರದ್ದಿಲ್ಲ. ಬೋರಾನಿಗಿಲ್ಲ. ಉಳ್ಕಿದ್ದೆಲ್ಲ ಅಲ್ಯೂಮಿನಿಯಂ, ಗೇಲಿಯಂ ಮತ್ತು ಇಂಡಿಯಮಿಗೆ MTD ಆರ್ಬಿಟಲ್ಸ್ ಇರ್ತಾವೆ. MTD ಆರ್ಬಿಟಲ್ಸ್ ಇದ್ರೆ ಅದ್ರಾಗ ಬಂದು 6 ಬೌನ್ಸ್ ಮಾಡಬಹುದು. ಸೊ Mf6-3 ಅಯಾನನ್ನು ಬೋರಾನಿಗೆ ಬಿಟ್ಟು ಉಳಿದೆಲ್ಲ ಮಾಡ್ಬೋದು. ಸೊ ವಿಚ್ ಇಸ್ ರೈಟ್ ಆನ್ಸರ್? ಬೋರಾನ್, ಬಿಕಾಸ್ ಆಫ್ ಆಬ್ಸೆನ್ಸ್ ಆಫ್ MTD ಆರ್ಬಿಟಲ್ಸ್. ಓಕೆ, ಇಷ್ಟು ಇದು MTD ಆರ್ಬಿಟಲ್ಸ್ ಇದ್ರಾಗ ಇರಂಗಿಲ್ಲ ಅನ್ನೋ ಫ್ಯಾಕ್ಟ್ ನಿಮ್ಗೆ ಗೊತ್ತಿತ್ತಂದ್ರೆ ಇದು ಈಸಿಲಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನೀವು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಕರ್ನಾಟಕ CET 2019 ಒಳಗೆ ಕೇಳಿದ್ರು. ಓಕೆ, ಏನು ಕ್ವಶನ್ನು? 0.1 mole of XeF6 is treated with 1.8 gram of water. The product formed is 0.1 mole of XeF6 is treated with 1.8 gram of water. The product formed is. ಓಕೆ, ಯಾವ್ಯಾವ ರಿಯಾಕ್ಟ್ ಆಗ್ತಾವೆ? XeF6 ಮತ್ತು ವಾಟರ್ ರಿಯಾಕ್ಟ್ ಆಗ್ತಾವೆ. ಇವೆರಡು ರಿಯಾಕ್ಟ್ ಆದಾಗ ಏನು ಬರ್ತೈತಿ ಅಂತ ಕೇಳಿದೆ.
ನಮಗೆ ಇದು ಏನಾಗ್ತಿದೆ, ಹೈಡ್ರೋಲಿಸಿಸ್ ಆಫ್ HCF6 ಇದೆ. ಹೈಡ್ರೋಲಿಸಿಸ್ ಅಂದರೆ ಏನು, ಎದರದು ಒಂದು ಕಂಪೌಂಡ್ ನೀರಿನ ಜೋಡಿ ರಿಯಾಕ್ಟ್ ಮಾಡಿದ್ರೆ ಅದಕ್ಕೆ ಹೈಡ್ರೋಲಿಸಿಸ್ ಅಂತ ಕರಿತೀವಿ. ಇದು 18th ಗ್ರೂಪದ ಎಲಿಮೆಂಟ್ಸ್ ಒಂದಿಷ್ಟು ಕಂಪೌಂಡ್ಸ್ ಮಾಡ್ತಾವಲ್ಲ, ಅವ ಕಂಪೌಂಡ್ಸ್ ಅದಾವ. ಇವು ಎಸ್ಪೆಷಲಿ ಇದು HCF6 ವಾಟರ್ ಜೋಡಿ ರಿಯಾಕ್ಟ್ ಮಾಡಿದಾಗ, ಹೈಡ್ರೋಲಿಸಿಸ್ ಮಾಡಿದಾಗ ಏನಾಗುತ್ತೆ, ಏನು ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತಾವು ಅಂತ ರಿಯಾಕ್ಷನ್ಸ್ ಅದಾವ ರೀ. ಥಿಯರಿ ಒಳಗೆ ಬಂದಿರ್ತೈತೆ 18 ಗ್ರೂಪ್. ಸೊ ಇಲ್ಲಿ ನಾ ಬರಿತೀನಿ XeO3 ಪ್ಲಸ್ HF. ಈಗ ನೋಡ್ರಿ, ಇಲ್ಲಿ ನಾ ಬರ್ದಿನಲ್ಲ, ಈ ರಿಯಾಕ್ಷನ್ ಹೈಡ್ರೋಲಿಸಿಸ್ ಆಫ್ XeF6 ಕಂಪ್ಲೀಟ್ ಹೈಡ್ರೋಲಿಸಿಸ್ ಆಗ್ಬೇಕಂದ್ರೆ ನಂಗೆ ಇಲ್ಲಿ 3 moles ಆಫ್ ವಾಟರ್ ಬೇಕು. 3 moles ಆಫ್ ವಾಟರ್ ಬೇಕು. 3 moles ಇಲ್ಲಿ ತೊಗೊಂಡ್ರೆ ನಾ ಇಲ್ಲೇ 6 ಬರೀಬೇಕಾಗುತ್ತೆ, ಇಲ್ಲೇ 6 ಬರೀಬೇಕಾಗುತ್ತೆ. ಈಗ ಬ್ಯಾಲೆನ್ಸ್ ಆಯ್ತು, ಒಂದು ಚೆಕ್ ಮಾಡಿರಿ. 6 ಹೈಡ್ರೋಜನ್, 6 ಹೈಡ್ರೋಜನ್, 6 ಫ್ಲೋರಿನ್, 6 ಫ್ಲೋರಿನ್, 3 ಆಕ್ಸಿಜನ್, 3 ಆಕ್ಸಿಜನ್, 1 xenon, 1 xenon. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಹೈಡ್ರೋಲಿಸಿಸ್ ಅಂತ ಕರಿತೀವಿ. ಹೈಡ್ರೋಲಿಸಿಸ್ ಆಫ್ XeF6 ವೇರ್ ವಿ ಗೆಟ್ XeO3 ಆ್ಯಂಡ್ ಹೈಡ್ರೋಜನ್ ಫ್ಲೋರೈಡ್. ಸೊ ಹೈಡ್ರೋಲಿಸಿಸ್ ಆಫ್ XeO3 ಬರ್ತೈತಿ. ಓಕೆ, XeO3 ಅಂತ ಇದನ್ನ ಹಾಕ್ಬಿಡ್ಬಾರ್ದು. ಇದು ಕಂಪ್ಲೀಟ್ ಹೈಡ್ರೋಲಿಸಿಸ್ ಆಫ್ XeF6 ಅಂದರೆ ಕಂಪ್ಲೀಟ್ ಹೈಡ್ರೋಲಿಸಿಸ್. ಇದು ಪೂರ ಹೈಡ್ರೋಲಿಸಿಸ್ ಆಗ್ಬೇಕಂದ್ರೆ ಮೊದಲು 3 moles ಬೇಕು. ಇನ್ನೂ 2 ರಿಯಾಕ್ಷನ್ ಅದಾವೆ ಇದ್ರ ಹೈಡ್ರೋಲಿಸಿಸ್ ಆಫ್ XeF6. ಇದು XeF6 ಬರೀ ನಾ 2 moles ಆಫ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದ್ರೆ, 2 moles ಆಫ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದ್ರೆ XeO2F2 ಪ್ಲಸ್ HF ಬರ್ತೈತಿ. HF ಕಾಣೋದು ಅನ್ಸುತ್ತೆ, ಇಲ್ಲಿ ಕೆಳಗೆ ಬರ್ತೀನಿ, ಪ್ಲಸ್ HF ಬರ್ತೈತಿ. ಓಕೆ, ಇಲ್ಲಿ ಬಂದ್ರೆ ಕಾಣುತ್ತೋ ಇಲ್ಲೋ, ಇಲ್ಲಿ ಮ್ಯಾಲೆ ಬರೀತೀನಿ. ಇದು 2 moles ಆಫ್ ವಾಟರ್ ಜೋಡಿ. ಓಕೆ, ಬ್ಯಾಲೆನ್ಸ್ ಮಾಡೋಣ. ಫಸ್ಟ್ xenon 1, xenon 1, 2 ಆಕ್ಸಿಜನ್, 2 ಆಕ್ಸಿಜನ್, 4 ಹೈಡ್ರೋಜನ್, 2 ಫ್ಲೋರಿನ್, 6 ಫ್ಲೋರಿನ್, 6 ಫ್ಲೋರಿನ್, ಹೈಡ್ರೋಜನ್ 4, ಹೈಡ್ರೋಜನ್ 4, xenon 1, xenon 1, ಆಕ್ಸಿಜನ್ 2, ಆಕ್ಸಿಜನ್ 2. ಓಕೆ, ಸೊ 2 moles ಆಫ್ ವಾಟರ್ ಜೋಡಿ ರಿಯಾಕ್ಟ್ ಆದಾಗ XeO2F2 ಬರ್ತದೆ. ಇನ್ನೊಂದು ರಿಯಾಕ್ಷನ್ ಬರಿತೀನಿ ನಾ ಇಲ್ಲೇ. ಇದು ಪಾರ್ಷಿಯಲ್ ಹೈಡ್ರೋಲಿಸಿಸ್. ಇದು ಕಂಪ್ಲೀಟ್ ಹೈಡ್ರೋಲಿಸಿಸ್ ಆಗ್ಬೇಕು ಅಂದ್ರೆ ಇದ್ರದ್ದು 3 moles ಆಫ್ ವಾಟರ್ ಬೇಕು. 2 moles ಆಫ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದರೆ ಈ ಕಂಪೌಂಡ್ ಬರ್ತದೆ XeO2F2. 1 mole ಆಫ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದ್ರೆ H2O, ಬರೀ 1 mole ಆಫ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದ್ರೆ ಏನು ಕಂಪೌಂಡ್ ಬರ್ತೈತಿ ಅಂದರೆ XeOF4 ಬರ್ತೈತಿ. ಇಸ್ ಇಟ್ ವಿಸಿಬಲ್ ದೇರ್? XeOF4 ಬರ್ತೈತಿ, ಕಾಣತೈತೆ ಅಂದ್ಕೊಂಡಿನಿ. ಪ್ಲಸ್ ಬೈ ಪ್ರಾಡಕ್ಟ್ ಇಲ್ಲಿ ಮ್ಯಾಲೆ ಬರೀತೀನಿ ನಾನು, ಪ್ಲಸ್ HF ಹೈಡ್ರೋಜನ್ ಫ್ಲೋರೈಡ್ ಬರ್ತೈತಿ. ಈ ಸಲ ಇಲ್ಲಿ 2 ಆಗಿ ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಇಲ್ಲಿ ಏನು ಬಂದ ನೋಡ್ರಿ, ಇಲ್ಲಿ XeO3 ಬಂದೈತಿ. 3 moles ಆಫ್ ವಾಟರ್ ತೊಗೊಂಡಾಗ 2 moles ಆಫ್ ವಾಟರ್ ತೊಗೊಂಡಾಗ XeO2F2 ಬಂದೈತಿ. 1 mole ಆಫ್ ವಾಟರ್ ತೊಗೊಂಡಾಗ XeOF4 ಬಂದೈತಿ. ಸೊ ಆನ್ಸರ್ ಏನು ಮತ್ತಿಲ್ಲೇ? ಇವು ಮೂರಾಗ ಯಾವುದು? ಏನು ಆಪ್ಷನ್ ಡಿ ನೋ? ಇವು ಮೂರು ಅಲ್ಲ. ಮತ್ತೆ ಹೆಂಗೆ ಹೇಳೋದು ಇಲ್ಲ ಅಂತಂದ್ರೆ ಅವಾಗ ನಾವು ಇಲ್ಲಿ ಕ್ವಶನ್ ಕಡೆ ನೋಡ್ಬೇಕು. ಇಲ್ಲಿ ನೋಡ್ರಿ, ಇದು 3 moles ಆಫ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದಾಗ ಇದು ಬರ್ತೈತಿ. 2 moles ಆಫ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದಾಗ ಇದು ಬರ್ತೈತಿ. 1 mole ಆಫ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದಾಗ ಇದು ಬರ್ತೈತಿ. ಅಂದ್ರೆ ನಾವೇನು ಹೇಳಿದೆ, 3 moles ಆಫ್ ವಾಟರ್ ಬೇಕು. ಇದ್ರ ಸಂಬಂಧ ಇದ್ರದ್ದು ಕಂಪ್ಲೀಟ್ ಹೈಡ್ರೋಲಿಸಿಸ್ ಆಗಬೇಕು ಅಂದ್ರೆ 3 moles ಬೇಕು. ಇದು ಪಾರ್ಷಿಯಲ್ ಹೈಡ್ರೋಲಿಸಿಸ್, ಇದು ಪಾರ್ಷಿಯಲ್ ಹೈಡ್ರೋಲಿಸಿಸ್. ಓಕೆ, ಈಗ ಎಷ್ಟು moles ಆಫ್ ವಾಟರ್ ಐತಿ ಇಲ್ಲ ಕ್ವಶನ್ನಾಗ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಈ ಮೂರಾಗ ಯಾವುದು ಅಂತ ಡಿಸೈಡ್ ಮಾಡ್ಬೋದು. ಸೊ ಫಾರ್ ದ್ಯಾಟ್ ನಾವು ಇಲ್ಲೇ ಕ್ವಶನ್ನಾಗ ಎಷ್ಟು moles ಆಫ್ ವಾಟರ್ ಕೊಟ್ಟಾರ, ಬಿಕಾಸ್ ಇಲ್ಲಿ ನಮ್ಗೆ ಬೇರೆ ಬೇರೆ ಕೇಸಸ್ಗೆ ಬೇರೆ ಬೇರೆ ಕಂಪೌಂಡ್ಸ್, 3 moles ಆಫ್ ವಾಟ್ರಿಗೆ ಇದು, 2 moles ಆಫ್ ವಾಟ್ರಿಗೆ ಇದು, 1 mole ಆಫ್ ವಾಟ್ರಿಗೆ ಇದು ಅಂತ ಆಲ್ರೆಡಿ ಗೊತ್ತಾಗೈತಿ. ಸೊ ಇಲ್ಲಿ ಕ್ವಶನ್ನಾಗ ಎಷ್ಟು moles ಆಫ್ ವಾಟರ್ ಅದಾವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ವಿ ವಿಲ್ ಬಿ ಏಬಲ್ ಟು ಟೆಲ್ ವಿಚ್ ಈಸ್ ಅ ಪ್ರಾಡಕ್ಟ್ ಫೌಂಡ್. ಈ 3 ರಿಯಾಕ್ಷನ್ನಾಗ ನಾವು ಯಾವುದು ಕನ್ಸಿಡರ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಓಕೆ, ಏನು ಕೊಟ್ಟ?
0.1 mole of XeF6 is treated with 1.8 gram of water. 1.8 gram of water. ಈಗ what's the molar mass of water? 18 gram. 18 gram ಅಂದ್ರೆ 1 mole. ಹೌದಲ್ರಿ? ಬಿಕಾಸ್ ವಾಟರ್ H2O 2 ಹೈಡ್ರೋಜನ್ 2 ಆಯಿತು ಪ್ಲಸ್ 1 ಆಕ್ಸಿಜನ್ 16. ಸೊ 18 ಗ್ರಾಮ್ ಅಂದರೆ 1 ಮೋಲ್. 1.8 ಗ್ರಾಮ್ ಅಂದರೆ 0.1 ಮೋಲ್. ಈಸಿಲಿ ಹೇಳ್ಬೋದು ನಾವು ಇಲ್ಲಿ. 18 ಗ್ರಾಮ್ ಅಂದ್ರೆ 1 ಮೋಲ್. 18 ಗ್ರಾಮ್ ಆಫ್ ವಾಟರ್ ಅಂದರೆ 1 ಮೋಲ್. 1.8 ಗ್ರಾಮ್ ಆಫ್ ವಾಟರ್ ಅಂದರೆ 0.1 ಮೋಲ್ ಆಫ್ ವಾಟರ್. ಸೊ 0.1 ಮೋಲ್ ಆಫ್ XeF6 ರಿಯಾಕ್ಟ್ಸ್ ವಿತ್ 0.1 ಮೋಲ್ ಆಫ್ ವಾಟರ್. ಇನ್ನೊಂದು ರಿಪೀಟ್ ಮಾಡ್ತೀನಿ. 0.1 ಮೋಲ್ ಆಫ್ XeF6 reacts with 0.1 mole of water. Andra it is as good as saying 1 mole of XeF6. This XeF6 1 mole of XeF6 reacts with 1 mole of water. 0.1 mole reacts with 0.1 mole. Andra 1 mole reacts with 1 mole. So XeOF4 ಬರ್ತದೆ. ಇದನ್ನು ಕನ್ಸಿಡರ್ ಮಾಡಬಾರ್ದು. 3 moles ಕನ್ಸಿಡರ್ ಮಾಡಬಾರ್ದು, 2 moles ಕನ್ಸಿಡರ್ ಮಾಡಬಾರ್ದು, 1 mole ಕನ್ಸಿಡರ್ ಮಾಡಬೇಕು. ಬಿಕಾಸ್ ಇಲ್ಲಿ 1 mole of water ಐತಿ. ಇದಕ್ಕೆ 1 mole of water ಅಂತ ಹೆಂಗೆ ಹೇಳಿದೆ ಅಂದ್ರೆ ನಾನು, ಬಿಕಾಸ್ ಇಲ್ಲೇನು ಹೇಳ್ಯಾರ 0.1 mole of XeF6 reacts with 0.1 mole of water ಅಂತ ಹೇಳ್ಯಾರ. ಇಟ್ ಇಸ್ ಆಸ್ ಗುಡ್ ಆಸ್ ಸೇಯಿಂಗ್ 1 mole of XeF6 reacts with 1 mole of water. So we have to consider this reaction. So the product formed is XeOF4. XeOF4. ಸೊ ಇದನ್ನ ಆನ್ಸರ್ ಮಾಡ್ಬೇಕಂದ್ರೆ ನಾವು ಈ XeF6ದ್ದು ಹೈಡ್ರೋಲಿಸಿಸ್, ಕಂಪ್ಲೀಟ್ ಹೈಡ್ರೋಲಿಸಿಸ್, ಪಾರ್ಷಿಯಲ್ ಹೈಡ್ರೋಲಿಸಿಸ್ ಏನು ಪ್ರಾಡಕ್ಟ್ಸ್ ಬರ್ತಾವೆ ಗೊತ್ತಿರಬೇಕು. ಗೊತ್ತಾದ್ಮೇಲೆ ಇಲ್ಲಿ ಎಷ್ಟು ಮೋಲ್ ಆಫ್ ವಾಟರ್ ಐತಿ ಅಂತ ಗೊತ್ತಾದ್ಮೇಲೆ ಆನ್ಸರ್ ಮಾಡ್ಬೋದು. ಕರ್ನಾಟಕ CET 2019 ಒಳಗೆ ಕೇಳಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಇಟ್ ಈಸ್ ಬಿಕಾಸ್ ಆಫ್ ಇನ್ಎಬಿಲಿಟಿ ಆಫ್ NS2 electrons of the valence shell to participate in a bonding that. It is because of inability of NS2 electrons. ಇದ್ರದ್ದು ಇನ್ಎಬಿಲಿಟಿ ಇಂದ NS2 electrons ಆಫ್ ದ ವ್ಯಾಲೆನ್ಸ್ ಶೆಲ್ ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಆಗಂಗಿಲ್ಲ. ಇದು ಇನ್ಎಬಿಲಿಟಿ. ಇದರಿಂದ ಏನಾಗತೈತಿ, ಇದರಿಂದ ಈ 4 ಆಪ್ಷನ್ನಾಗ ಏನಾಗತೈತಿ ಅಂತ ಕೇಳ್ಯಾರ. ಏನಿದು ಇನ್ಎಬಿಲಿಟಿ ಆಫ್ NS2 electrons ಆಫ್ ದ ವ್ಯಾಲೆನ್ಸ್ ಶೆಲ್ ಟು ಪಾರ್ಟಿಸಿಪೇಟ್ ಇನ್ ಬಾಂಡಿಂಗ್ ಅಂದ್ಕೊಳ್ಳಿ ನಿಮ್ಗೆ ಗೊತ್ತಾಗಿರಬೇಕು. ದೇ ಆರ್ ರೆಫರಿಂಗ್ ಟು ಇನರ್ಟ್ ಪೇರ್ ಎಫೆಕ್ಟ್. ಓಕೆ, ಈಗ ಯಾವ ಗ್ರೂಪ್ ಬಗ್ಗೆ ಮಾತಾಡ್ತಾರೆ ನೋಡ್ರಿ. ಟಿನ್ ಲೆಡ್ ಅಂದ್ರೆ 14th ಗ್ರೂಪ್ ಬಗ್ಗೆ ಮಾತಾಡ್ತಾರೆ. 14th ಗ್ರೂಪ್ ಇದ್ದ ಎಲಿಮೆಂಟ್ಸ್ ಇಲ್ಲಿ ಯಾವ ಬರೀತೀನಿ ನೋಡ್ರಿ ನಾನು. ಕಾರ್ಬನ್, ಕಹೆ ಸೀತಾಜಿ, ಸುನೋ ಪ್ರಭು, ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ಓಕೆ, ಈಗ ಇನರ್ಟ್ ಪೇರ್ ಎಫೆಕ್ಟ್ ಅಂದ್ರೆ ಏನು ನಮಗೆ ಆಲ್ರೆಡಿ ಗೊತ್ತೈತಿ. ಹಂಗೆ ಇಲ್ಲಿ ಹೇಳ್ತೀನಿ ಇನ್ನೊಮ್ಮೆ. ಈಗ ಇದು ನ್ಯೂಕ್ಲಿಯಸ್ ಅನ್ಕೋರಿ. ಇದು NS2, ಇದು NP2 ಯಾಕಂದ್ರೆ ನೋಡ್ರಿ ಕಾರ್ಬನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಅಟಾಮಿಕ್ ನಂಬರ್ 6 1s2 2s2 2p2. ಸೊ 2s2 2p2 ಹಂಗೆ NS2 NP2. ಇದು NS2, ಇದು NS ಇಲ್ಲಿ ಕಾಣುತ್ತೆ, ಇಲ್ಲಿ ಬರುತ್ತೆ NS2. ಇದು ಮ್ಯಾಲಿಂದ ಏನಿದೆ ಇದು NP2. ಓಕೆ, ಸೊ NS2 ಇದ್ರಾಗ 2, ಇದ್ರಾಗ 2. ಈ 2 ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಆಗಂಗಿಲ್ಲ. ಬಿಕಾಸ್ ನ್ಯೂಕ್ಲಿಯಸ್ ಅದನ್ನು ಹಿಡಿದಿಟ್ಕೊಂಡಿರ್ತೈತಿ. ಬಿಕಾಸ್ ಪುವರ್ ಶೀಲ್ಡಿಂಗ್ ಎಫೆಕ್ಟ್ ಇರೋದ್ರಿಂದ ನ್ಯೂಕ್ಲಿಯಸ್ ಈ 2 ಎಲೆಕ್ಟ್ರಾನನ್ನು ಹಿಡಿದಿಟ್ಕೊಂಡಿದ್ದಕ್ಕೆ ಬಾಂಡ್ ಫಾರ್ಮೇಷನ್ ಒಳಗೆ ಇವು ಪಾರ್ಟಿಸಿಪೇಟ್ ಆಗಂಗಿಲ್ಲ. ಇವು ಆಗ್ತಾವೆ. ಇದು ಇನ್ಎಬಿಲಿಟಿ ಆಫ್ NS2 ಅಂತ ಹೇಳ್ತಾರೆ ಅವರು, ಟು ಪಾರ್ಟಿಸಿಪೇಟ್ ಇನ್ ಬಾಂಡ್ ಫಾರ್ಮೇಷನ್. ಸೊ ಇವು ಆಗಂಗಿಲ್ಲ, ಇವು ಆಗ್ತಾವೆ. ಇದು ಇನರ್ಟ್ ಪೇರ್ ಎಫೆಕ್ಟ್. ಇದರಿಂದ ಇವು 4ರಾಗ ಯಾವ್ದು ಇನರ್ಟ್ ಪೇರ್ ಎಫೆಕ್ಟ್ ಐತಿ 14th ಗ್ರೂಪ್ನಾಗ ಅಂತ ಹೇಳ್ತಾರೆ ಅಷ್ಟೇ. ನಮ್ಗೆ ಗೊತ್ತಿದೆ ಆಲ್ರೆಡಿ. ಅದರಿಂದ ಇವು 4ರಾಗ ಯಾವ್ದು ಕರೆಕ್ಟು ಅಂತ ಕೇಳ್ಯಾರ. ಓಕೆ, ಆಪ್ಷನ್ಸ್ ಓದೋಣಂತೆ. Sn+2 is oxidizing while Pb+4 is reducing. ಇನ್ನು ಹೆಂಗೆ ಓದ್ಬೇಕು ನೀವು? Sn+2 is oxidizing agent while Pb+4 is reducing agent. ಹಿಂಗೆ Sn+2 and Pb+2 are both oxidizing and reducing agent. Sn+4 is reducing agent while Pb+4 is oxidizing agent. Sn+2 is reducing agent while Pb+4 is oxidizing agent. ಈಗ ನೋಡ್ರಿ, ಈ ಇನರ್ಟ್ ಪೇರ್ ಎಫೆಕ್ಟ್ ಇದ್ದಕ್ಕೆ ಇವು ನೋಡ್ರಿ, ಇದು ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 14 ಗ್ರೂಪ್ ಇಸ್ +4. ಓಕೆ, +4. ಬಟ್ ಕೆಳಗೆ ಹೋದಂಗೆ ಇವು 2 ಏನು ಬಾಂಡ್ ಫಾರ್ಮೇಷನ್ ಅವ್ರು ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಇವು 2 ಅಷ್ಟೇ ಮಾಡಿದಾವೆ. ಸೊ +2 ಸ್ಟೆಬಿಲಿಟಿ ಜಾಸ್ತಿ ಹಾಕೊಂತ ಹೋಗೋದು ಕೆಳಗೆ ಹೋದಂಗೆ. As we move down the group, the stability of lower oxidation state increases the inert pair effect.
ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ದ ಸ್ಟೆಬಿಲಿಟಿ ಆಫ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್. ಇದು ತೋರಿಸೋ ಟೆಂಡೆನ್ಸಿ ಜಾಸ್ತಿ ಇರ್ತೈತಿ ಬಿಕಾಸ್ ಇವು ಎರಡು ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಕೆಳಗಿದ್ದಕ್ಕೆ ಯಾಕಂದ್ರೆ ಕೆಳಗಿದ್ದಕ್ಕೆ ಇವು ಇನ್ನರ್ ಆರ್ಬಿಟಲ್ಸ್ ಡಿ ಆ್ಯಂಡ್ ಎಫ್ ಬರ್ತಾವೆ. ಡಿ ಆ್ಯಂಡ್ ಎಫ್ ಆರ್ ಪುವರ್ ಶೀಲ್ಡರ್ಸ್. ಇದು ಡಿಟೇಲಾಗಿ ಹೇಳಿದ ಥಿಯರಿ ಒಳಗೆ ಇನರ್ಟ್ ಪೇರ್ ಎಫೆಕ್ಟ್ ಹೇಳೋ ಮುಂದೆ. ಓಕೆ, ಸೊ ಲೆಡ್ +4 ತೋರಿಸುತ್ತೋ +2 ತೋರಿಸುತ್ತೋ ಅಂತ ಕೇಳಿದ್ರೆ ನೀವೇ ಆನ್ಸರ್ ಮಾಡಿರಿ. ಕೆಳಗಿರ್ತದೆ ಪೂರ, ಕೆಳಗಿದ್ರೆ ಇದ್ರ ಸ್ಟೆಬಿಲಿಟಿ ಜಾಸ್ತಿ ಇರ್ತದೆ +2. ಸೊ ಲೆಡ್ ಏನು ತೋರಿಸುತ್ತಾ +2 ತೋರಿಸುತ್ತೆ. ಓಕೆ, ಇದ್ರಾಗ ಲೆಡ್ ಯಾವ್ದು ತೋರಿಸುತ್ತೆ ರೀ +2 ತೋರಿಸುತ್ತೆ. ಓಕೆ, ಟಿನ್ ಅದಕ್ಕಿಂತ ಸ್ವಲ್ಪ ಮೇಲೆ ಐತೆ. ಅದಕ್ಕಿಂತ ಮೇಲೆ ಐತೆ ಅಂದ್ರೆ ಅದು +4 ತೋರಿಸುತ್ತೆ. ಅಂದ್ರೆ ಇದಕ್ಕಿಂತ +4 ತೋರಿಸೋ ಟೆಂಡೆನ್ಸಿ ಜಾಸ್ತಿ ಇರ್ತೈತಿ ಬಿಕಾಸ್ ಅದು ಲೆಡ್ಕಿಂತ ಸ್ವಲ್ಪ ಮೇಲೆ ಐತೆ. ಓಕೆ, ಈಗ ಇಷ್ಟು ನಮಗೆ ಒಂದು ಲೆವೆಲಿಗೆ ಐಡಿಯಾ ಬಂತು. ಈಗ SN+2 ಈಸ್ ಆಕ್ಸಿಡೈಸಿಂಗ್ ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ತಂತಾನದ ರೆಡ್ಯೂಸ್ ಆಗಬೇಕು. SN+4 ಇದ್ದಿದ್ದು SN ಅದು ಕಡಿಮೆ ಆಗಬೇಕು. ಕಡಿಮೆ ಆದರೆ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಓಕೆ, ಇದು ಒಂದು ಸೈಡಿಗೆ ಇಡ್ಬೋದು. ಈಗ ಬರ್ಬೋದು ವೈಲ್ PB+4 ಇಸ್ ರೆಡ್ಯೂಸಿಂಗ್. PB+4 ಇಸ್ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ತಂತನದ ಆಕ್ಸಿಡೈಸ್ ಆಗಬೇಕು. ತಂತನ ಆಕ್ಸಿಡೈಸ್ ಆಗಬೇಕು ಅಂದ್ರೆ ಅದಕ್ಕಿಂತ ಅದು ಜಾಸ್ತಿ ತೋರಿಸ್ಬೇಕು. +5 ಅಂತೂ ಇಂಪಾಸಿಬಲ್ ಬಿಕಾಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫ್ಲೋಟಿಂಗ್ ಗ್ರೂಪ್ ಇಸ್ +4. ಸೊ ಇದು ಅಂತೂ ಅಲ್ಲ. ಆಪ್ಷನ್ ಬಿ SN+2 ಆ್ಯಂಡ್ PB+2 ಆರ್ ಬೋತ್ ಆಕ್ಸಿಡೈಸಿಂಗ್ ಆ್ಯಂಡ್ ರೆಡ್ಯೂಸಿಂಗ್. ಹಿಂಗಂತೂ ಆಗಂಗಿಲ್ಲ ಬಿಕಾಸ್ ಕೆಳಗೆ ಹೋದಂಗೆ ಸ್ಟೆಬಿಲಿಟಿ ಆಫ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್. ಸೊ ಎರಡದ್ದು ಒಂದೇ ಇರಕ್ಕೆ ಚಾನ್ಸ್ ಇಲ್ಲ. ಈಗ SN+4 ಇಸ್ ರೆಡ್ಯೂಸಿಂಗ್. SN+4 ಇಸ್ ರೆಡ್ಯೂಸಿಂಗ್ ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ತಂತಾನ ಏನಾಗಬೇಕು ಆಕ್ಸಿಡೈಸ್ ಆಗಬೇಕು. ತಂತಾನ ಆಕ್ಸಿಡೈಸ್ ಆಗಬೇಕಂದ್ರೆ +4ಕಿಂತ ಜಾಸ್ತಿ ಹೋಗ್ಬೇಕು. ಅದು ಆಗಂಗಿಲ್ಲ. ಆಪ್ಷನ್ ಡಿ ಬರ್ರಿ SN+2 ಇಸ್ ರೆಡ್ಯೂಸಿಂಗ್. SN+2 ಇಸ್ ರೆಡ್ಯೂಸಿಂಗ್ ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ತಂತಾನ ಏನಾಗಬೇಕು ಅದು ಆಕ್ಸಿಡೈಸ್ ಆಗಬೇಕು. SN+3 SN+4ಗೆ ಹೋಗೋ ಪ್ರೊಬಬಿಲಿಟಿ ಐತಿ, ಹೋಗೋ ಚಾನ್ಸ್ ಐತಿ. ವೈಲ್ PB+4 ಈಸ್ ಆಕ್ಸಿಡೈಸಿಂಗ್ ಏಜೆಂಟ್. PB+4 ಇಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ತಂತಾನ ಅದೇನಾಗಬೇಕು ರೆಡ್ಯೂಸ್ ಆಗಬೇಕು. ಸೊ ಕಡಿಮೆ ಆಗಬೇಕು. PB+3 PB+2 ತೋರ್ಸಕ್ಕೆ ಆಗುತ್ತಾ ಬಿಕಾಸ್ ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ದ ಸ್ಟೆಬಿಲಿಟಿ ಆಫ್ ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್. ಸೊ +4 ಇದು +3 +2 ಈಸಿಲಿ ಆಗ್ಬೋದು. ಈಸಿಲಿ ಅದು +3 +2 ಆಗ್ಬೋದು ಅಂದರೆ ಅದು ಈಸಿಲಿ ರೆಡ್ಯೂಸ್ ಆಗ್ಬೋದು. ಅದಕ್ಕೆ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಇದು ಕರೆಕ್ಟ್, ಇದು ಕರೆಕ್ಟ್. ಸೊ ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಸೊ ಇನರ್ಟ್ ಪೇರ್ ಎಫೆಕ್ಟ್ ಮೇಲೆ ಆನ್ಸರ್ ಮಾಡ್ಬೋದು ಇದು ಕ್ವಶನನ್ನು. ಇನರ್ಟ್ ಪೇರ್ ಎಫೆಕ್ಟ್ ನಿಮಗೆ ಸರಿ ಗೊತ್ತಿತ್ತು ಅಂದರೆ ಈಸಿಲಿ ಆನ್ಸರ್ ಮಾಡ್ಬೋದು. ಹೆಂಗಂತ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ಈ ಕ್ವಶನ್ ಒಳಗೆ. ಅಂದರೆ ಇನರ್ಟ್ ಪೇರ್ ಎಫೆಕ್ಟ್ ಹೆಂಗೆ ಅಪ್ಲೈ ಮಾಡಿದ್ವಿ ಅಂತ. ಇನರ್ಟ್ ಪೇರ್ ಎಫೆಕ್ಟ್ ಅಂದರೆ ಏನು ಸ್ವಲ್ಪ ಬ್ರೀಫಾಗಿ ಹೇಳಿದೆ. ಇದ್ರ ಹಿಂದಿನ ವೀಡಿಯೋ ಒಳಗೂ ಸ್ವಲ್ಪ ಹೇಳೀನಿ. ಬಟ್ ಫ್ರಾಮ್ ಫುಲ್ ಸ್ಕ್ರ್ಯಾಚ್ ಅಂದರೆ ಫುಲ್ ಬೇಸಿಕ್ಸಿಂದ ಬೇಕು ಅಂದ್ರೆ ಥಿಯರಿ ನಾನು ಅದನ್ನು ಡೀಟೇಲಾಗಿ ಹೇಳಿದ್ದೀನಿ. ಅದನ್ನ ವೀಡಿಯೋ ನೋಡಿರಿ ಅಂತ ಹೇಳಿದ್ದೆ ನಾನು. ಈಗ ಇನ್ನೂ ಮೊದಲೇ ಹೇಳ್ತೀನಿ. ಇಫ್ ಯು ಡು ನಾಟ್ ನೋ ಇನರ್ಟ್ ಪೇರ್ ಎಫೆಕ್ಟ್ ಯು ಮಸ್ಟ್ ನೋ ಇಟ್. ಸೊ ಪ್ಲೀಸ್ ವಾಚ್ ದಟ್ ವಿಡಿಯೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಅದ್ರ ಮೇಲೆ ಕ್ವಶನ್ಸ್ ಬರ್ತಾವೆ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ಕರ್ನಾಟಕ CET 2019 ಒಳಗೆ ಕೇಳಿದ್ರು. ಕರ್ನಾಟಕ CET ಕ್ವಶನ್ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? Cl2 ಆಕ್ಸಿಡೈಸಸ್ H2O to oxygen ಬಟ್ F2 ಡಸ್ ನಾಟ್. ಅಂದರೆ ಕ್ಲೋರಿನ್ ನೀರನ್ನು ಆಕ್ಸಿಜನ್ನಿಗೆ ಆಕ್ಸಿಡೈಸ್ ಮಾಡ್ತೈತಿ, ಅದರ ಫ್ಲೋರಿನಿಗೆ ಅದು ಆಗಂಗಿಲ್ಲ. ಕ್ಲೋರಿನ್ ಇದು ಆಪ್ಷನ್ ಎ. ಕ್ಲೋರಿನ್ ಇಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ದ್ಯಾನ್ ಫ್ಲೋರಿನ್. ಇದು ಆಪ್ಷನ್ ಬಿ. ಫ್ಲೋರಿನ್ ಆಕ್ಸಿಡೈಸಸ್ ವಾಟರ್ ಟು ಆಕ್ಸಿಜನ್ ಬಟ್ ಕ್ಲೋರಿನ್ ಡಸ್ ನಾಟ್. ಇದರದ ಉಲ್ಟಾ ಕೊಟ್ಟಾರ ಆಪ್ಷನ್ ಎ ಇತ್ತು. ಫ್ಲೋರೈಡ್ ಇಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಈ 4 ಸ್ಟೇಟ್ಮೆಂಟ್ ಒಳಗೆ ಯಾವುದು ಕರೆಕ್ಟ್? ಕರ್ನಾಟಕ CET ಒಳಗೆ ಕೇಳಿದ್ರು 2019. ಓಕೆ, ಸೊ ಫಸ್ಟ್ ಆಪ್ಷನಿಗೆ ಬರೋಣ. ಇಲ್ಲಿ ಬರೋದ್ರೆ ಕಾಣುತ್ತೋ ಇಲ್ಲ, ಇಲ್ಲಿ ಬರೀತೀನಿ. ಕ್ಲೋರಿನ್ ಆಕ್ಸಿಡೈಸಸ್ H2O to O2. ಸೊ ಕ್ಲೋರಿನ್ H2O ಜೋಡಿ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? Cl2 + H2O. ಇದು ನಿಮ್ಗೆ ಗೊತ್ತಿರಬೇಕು, ಈ ರಿಯಾಕ್ಷನ್ ನಿಮ್ಗೆ ನೆನಪಿರ್ಬೇಕು. ಕ್ಲೋರಿನ್ ನೀರು ಜೋಡಿ ರಿಯಾಕ್ಟ್ ಮಾಡಿದಾಗ HCl + HOCl ಕೊಡುತ್ತೆ. ಇದು ಕಾಣೋಲ್ಲ ಅನಿಸುತ್ತೆ, ಕೆಳಗೆ ಬರೀ HCl + HOCl ಕೊಡುತ್ತೆ. ಕ್ಲೋರಿನ್ ವಾಟರ್ ಜೋಡಿ ರಿಯಾಕ್ಟ್ ಮಾಡಿದಾಗ ಇದು ಅಕ್ವಿಯಸ್, ಇದು ಅಕ್ವಿಯಸ್. ಇದು ಗ್ಯಾಸ್, ಇದು ಲಿಕ್ವಿಡ್.
ಸೊ ಕ್ಲೋರಿನನ್ನು ವಾಟರ್ ಜೋಡಿ ರಿಯಾಕ್ಟ್ ಮಾಡಿದಾಗ HCl ಮತ್ತು HOCl ಬಂತು. ಇವ್ರು ಏನು ಹೇಳ್ಯಾರ, ಕ್ಲೋರಿನ್ ಆಕ್ಸಿಡೈಸಸ್ H2O to O2 ಪ್ರಾಡಕ್ಟ್ನಾಗ ಎಲ್ಲರೂ ಆಕ್ಸಿಜನ್ ಬಂದಿತ್ತನ್ರಿ, ಬಂದಿಲ್ಲ. H2O ಇದ್ದನ್ನು O2 ಆಕ್ಸಿಡೈಸ್ ಮಾಡ್ತೈತಿ ಕ್ಲೋರಿನ್ ಅಂತ ಹೇಳ್ಯಾರ. ಅದು ತಪ್ಪು, ಬಿಕಾಸ್ ಇಲ್ಲಿ ಎಲ್ಲೂ ಆಕ್ಸಿಜನ್ ಬಂದಿಲ್ಲ. ಸೊ ಆಪ್ಷನ್ ಎ ತಪ್ಪು. ಆಪ್ಷನ್ ಬಿ, ಕ್ಲೋರಿನ್ ಈಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ದ್ಯಾನ್ ಫ್ಲೋರಿನ್. ಈ ರಿಯಾಕ್ಷನ್ ನಿಮ್ಗೆ ನೆನಪಿದ್ದಿಲ್ಲ ನಾನು ಬರ್ಕೋರಿ, ಇಲ್ಲಿ ರಬ್ ಮಾಡಿ ಬರ್ಕೋರಿ. ಯಾಕಂದ್ರೆ ಬರೆದ್ರೆ ಓಕೆ ಅಂತ ಓದಿದ್ವಿ ಅಂತ ನೆನಪಾಗ್ಬೇಕು, ಇಲ್ಲ ನೀವು ಓದಿದ್ದಿಲ್ಲ ಅಂದ್ರೆ ಈಗ ಬರೆದು ನೆನಪಿಟ್ಕೋಬೇಕು. ಆಮೇಲೆ ಬೇಕಾದ್ರೆ ನೀವು ಥಿಯರಿ ಓದೋ ಮುಂದೆ ಓಕೆ ಇದರ ಕ್ವಶನ್ ಬಂದಿತ್ತು ಅಂತ ನಿಮ್ಗೆ ರೀಕ್ಯಾಪ್ ಆಗುತ್ತೆ. ಆ್ಯಕ್ಚುಲಿ ಥಿಯರಿ ನೀವು ಮೊದಲೇ ಓದಿರ್ಬೇಕು. ನಾನು ಲಾಸ್ಟ್ ವಿಡಿಯೋವರೆಗೂ ಹೇಳೀನಿ, ಥಿಯರಿ ಓದಲಾರ್ದ ಕಾಂಪಿಟೇಟಿವ್ ಎಕ್ಸಾಮ್ಸದ ಪ್ರಿಪ್ರೇಷನಿಗೆ ನಾನು ಕೂಡ್ತೀನಿ ಅನ್ನೋದು ಹುಚ್ಚತನ ಆಗುತ್ತೆ. ಥಿಯರಿ ಒಮ್ಮೆ ರಿವೈಸ್ ಮಾಡಬೇಕು, ಆಮೇಲೆ ಕ್ವಶನ್ಸ್ ಕೈ ಹಿಡಿಬೇಕು. ಒಂದಿಷ್ಟು ಚಾಪ್ಟರ್ಸ್ ಇರ್ತಾವೆ, ಡೈರೆಕ್ಟ್ ಕ್ವಶನ್ಸ್ ಮಾಡ್ಕೊತ ಹೋದ್ರೆ ಸಾಕು. ಒಂದಿಷ್ಟು ಚಾಪ್ಟರ್ಸ್ ಇರ್ತಾವೆ ಡೈರೆಕ್ಟ್ ಅಂದ್ರೆ ಏನು, ಒಮ್ಮೆ ಬ್ರೀಫ್ ಅಂದರೆ ಒಮ್ಮೆ ಕ್ವಿಕ್ ರಿವಿಷನ್ ಮಾಡ್ಬೇಕು. ಬಟ್ ಇದು ಚಾಪ್ಟರ್ ಹೆಂಗೈತೆ ಅಂದ್ರೆ ಒಮ್ಮೆ ಕೂತು ಪೂರ ಓದ್ಬೇಕು ಥಿಯರಿ. ಒಂದಿಷ್ಟು ಚಾಪ್ಟರ್ಸ್ ಸ್ವಿಮ್ಮಿಂಗ್ ಕ್ವಿಕ್ ರಿವಿಷನ್ ಮಾಡಿದ್ರೆ ನಡೀತಿರ್ತೈತೆ, ಬಟ್ ಇದು ಪೂರ ಥಿಯರಿ ಓದಿನೇ ಕೊಡ್ಬೇಕು. ಬಿಕಾಸ್ ಫ್ಯಾಕ್ಟ್ ಬೇಸ್ಡ್, ರಿಯಾಕ್ಷನ್ ಬೇಸ್ಡ್ ಭಾಳ ಇರ್ತೈತೆ. ಓಕೆ ಇರಲಿ. Cl2 ಈಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ದೆನ್ F2. ನೋಡಿರಿ 17 ಗ್ರೂಪ್ ಒಳಗೆ ಮೊದಲು ಬರುತ್ತೆ ಫ್ಲೋರಿನ್, ಆಮೇಲೆ ಕ್ಲೋರಿನ್, ಆಮೇಲೆ ಬ್ರೋಮಿನ್, ಅಯೋಡಿನ್, ಅಸ್ಟಟೈನ್ ಕೇಳಕ್ಕೆ ಬರ್ತೈತೆ. ಏನಂತ ನಾವು ಈ ಕ್ಲೋರಿನ್ ಈಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ದೆನ್ ಫ್ಲೋರಿನ್ ಅಂತ ಅಂತಾನೆ. ತಪ್ಪು ಅಂತ ನಾನು ಅಂತೀನಿ. ಇದಕ್ಕೆ ತಪ್ಪು ನೋಡಿರಿ, ಫ್ಲೋರಿನ್ ಮೇಲೆ ಐತಿ. ಫ್ಲೋರಿನ್ ಮೇಲೆ ಇದ್ರೆ ಇದ್ರ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರ್ತೈತಿ. ಆ್ಯಂಡ್ ವಿ ಆಲ್ಸೋ ನೋ ಫ್ಲೋರಿನ್ ಇಸ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಎಂಟೈರ್ ಪೀರಿಯಾಡಿಕ್ ಟೇಬಲ್. ಸೊ ಇದ್ರ ಮೇಲೆ ಐತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಇದ್ರದ್ದು ಜಾಸ್ತಿ. ಇದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಅಂದರೆ ದ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ಸ್ ಇದ್ರದ್ದು ಜಾಸ್ತಿ ಇರ್ತೈತೆ. ಅಂದರೆ ಇದು ಈಸಿಲಿ ರೆಡ್ಯೂಸ್ ಆಗುತ್ತೆ. ಇದು ಕಂಪೇರ್ ಮಾಡಿದರೆ ಇದು ಈಸಿಲಿ ರೆಡ್ಯೂಸ್ ಆಗುತ್ತೆ. ಇದು ಈಸಿಲಿ ರೆಡ್ಯೂಸ್ ಆಗುತ್ತೆ ಅಂದ್ರೆ ಇದು ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್. ಫ್ಲೋರಿನ್ ಈಸ್ ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್. ಫ್ಲೋರಿನ್ ಈಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ದ್ಯಾನ್ ಕ್ಲೋರಿನ್. ನಾಟ್ ಇದು ಉಲ್ಟಾ ಆತಿಲ್ಲ. ಕ್ಲೋರಿನ್ ಈಸ್ ಸ್ಟ್ರಾಂಗರ್ ಅಂದ್ರೆ ನೋ, ಫ್ಲೋರಿನ್ ಈಸ್ ಸ್ಟ್ರಾಂಗರ್. ಇಲ್ಲಿ ನಾವು ಇಲ್ಲೇ 2D ಇರಂಗಿಲ್ಲ, 3D ಇರ್ತೈತಿ. ಇಲ್ಲಿ ಭಾಳ ಜಾಗ ಇರ್ತೈತಿ 8ನೇ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡೋಕ್ಕೆ. ಅವನ್ನೆಲ್ಲ ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಾರ್ದು. ಎಲೆಕ್ಟ್ರಾನ್ ಗೇನ್ ಏನು ತಲುಪಿದ್ದು ಕಾನ್ಸೆಪ್ಟ್ ತಂದು ಇಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ಬಾರ್ದು. ವೆರಿ ಸಿಂಪಲ್. Fluorine is the most electronegative element. It accepts electron easily. It gets reduced. Therefore, it is stronger oxidizing agent than chlorine. ಇವ್ರು ಕೊಟ್ಟಿದ್ದಿಲ್ಲ, ಉಲ್ಟಾ ಕೊಟ್ಟಾರೆ. ಸೊ ಇದು ತಪ್ಪು. ಸೊ ನೀವೇನು 17th ಗ್ರೂಪ್ನಾಗ ಇದೆ ಹಿಂಗೆ ಪಾಯಿಂಟ್ ನೆನಪಿಟ್ಕೊರಿ. 17th ಗ್ರೂಪ್ನಾಗ ಕೆಳಗೆ ಹೋದಂಗೆ ಏನಾಗುತ್ತೆ, ಆಕ್ಸಿಡೈಸಿಂಗ್ ಏಜೆಂಟದ್ದು ಸ್ವಲ್ಪ ಆಕ್ಸಿಡೈಸಿಂಗ್ ಎಬಿಲಿಟಿ ಕಡಿಮೆ ಹಾಕೊಂಡು ಬರ್ತೈತೆ. ಇಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಅಂದ್ರೆ ಮ್ಯಾಲಿದ್ದು ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್. 17th ಗ್ರೂಪ್ ಒಳಗೆ ಮ್ಯಾಲಿದ್ದು ಬೆಟರ್ ಆಕ್ಸಿಡೈಸಿಂಗ್ ಏಜೆಂಟ್, ಕೆಳಗೆ ಹೋದಂಗೆ ಆಕ್ಸಿಡೈಸಿಂಗ್ ಎಬಿಲಿಟಿ ಅಂದ್ರೆ ತಂತಾನ ರೆಡ್ಯೂಸ್ ಆಗೋ ಎಬಿಲಿಟಿ ಕಡಿಮೆ ಹಾಕೊಂಡು ಬರ್ತೈತಿ. ಸೊ ಆಪ್ಷನ್ ಎ ತಪ್ಪು, ಆಪ್ಷನ್ ಬಿ ತಪ್ಪು. ಯಾವುದು ಕರೆಕ್ಟ್ ಅಂತ ಕೇಳೋರು. ಓಕೆ ನೆಕ್ಸ್ಟ್ ಆಪ್ಷನ್ ಸಿ ಏನೈತಿ, F2 ಆಕ್ಸಿಡೈಸಸ್ H2O. ಇದ್ರದ್ದೊಂದು ರಿಯಾಕ್ಷನ್ ನೋಡ್ಬೇಕು ನಾವು. ಫ್ಲೋರಿನ್ ವಾಟರ್ ಜೋಡಿ ರಿಯಾಕ್ಟ್ ಆದಾಗ ಏನಾಗುತ್ತೆ, F2 plus H2O gives H plus F minus 4H plus ಸ್ವಲ್ಪ ಜಾಗ ಕಡಿಮೆ ಆಗೈತಿ, 4F minus plus O2. ದಿಸ್ ಇಸ್ ದ ರಿಯಾಕ್ಷನ್. O2 ಗ್ಯಾಸ್ ಲಿಬರೇಟ್ ಆಗುತ್ತಿಲ್ಲ. O2 ಗ್ಯಾಸ್ ಲಿಬರೇಟ್ ಆಗುತ್ತೆ, ಕಾಣಾಗೈತೆ ಅಂದ್ಕೊಂಡೆ. ಸೊ ಫ್ಲೋರಿನ್ ವಾಟರ್ ಜೋಡಿ ರಿಯಾಕ್ಟ್ ಆದಾಗ H plus F minus 4H plus 4F minus ಪ್ಲಸ್ ಆಕ್ಸಿಜನ್ ಹೊರಗೆ ಹೋಗುತ್ತೆ. ದಿಸ್ ಇಸ್ ದ ರಿಯಾಕ್ಷನ್. ಈ ರಿಯಾಕ್ಷನ್ ನಿಮ್ಗೆ ಗೊತ್ತಿತ್ತು ಅಂದ್ರೆ ನೀವು ಹೇಳ್ತೀರಿ F2 ಆಕ್ಸಿಡೈಸಸ್ H2O2 ನೋಡಿರಿ. ಫ್ಲೋರಿನ್ ಏನು ಮಾಡ್ತು, ನೀರನ್ನು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡ್ತು. ಸೊ ಅದನ್ನ ಕೇಳೋರು. F2 ಆಕ್ಸಿಡೈಸಸ್ ವಾಟರ್ ಟು ಆಕ್ಸಿಜನ್ ಬಟ್ ಕ್ಲೋರಿನ್ ಡಸ್ ನಾಟ್ ಅಂತ ಆಗಲೇ ಹೇಳಿವಿ ನಾವು. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್. ಈ ಆಪ್ಷನ್ ಡಿ ನೋಡಿರಿ, ಫ್ಲೋರೈಡ್ ಈಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್.
ನೋಡ್ರಿ ಆಗಲೇ ಹೇಳಿದಲ್ಪ ನೀನು ಫ್ಲೋರಿನ್ ಇಸ್ ದ ಬೆಸ್ಟ್ ಆಕ್ಸಿಡೈಸಿಂಗ್ ಏಜೆಂಟು ಅಂದ್ರೆ ಸೊ ಫ್ಲೋರೈಡ್ ಇಸ್ ಅ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಕರೆಕ್ಟ್ ಅಲ್ಲ, ಆಪ್ಷನ್ ಡಿ ಕರೆಕ್ಟ್ ಅಲ್ಲ, ಸಿ ಯಾಕ ಅಂತ ನೀವು ಕ್ವಶನ್ ಬಂದಿದ್ರ. ಇಲ್ಲಿ ನೋಡ್ರಿ ಕನ್ಫ್ಯೂಸಸ್ ಎಲ್ಲಿ ಆಗ್ತೀರಿ ನೀವು. ಫ್ಲೋರೈಡ್ ಅಂದ್ರೆ ಫ್ಲೋರಿನ್ ಅಲ್ಲ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫ್ಲೋರಿನ್ ಆ್ಯಂಡ್ ಫ್ಲೋರೈಡ್? ಫ್ಲೋರೈಡ್ ಅಂದರೆ F ಮೈನಸ್, ಇಟ್ ಇಸ್ ಆಲ್ರೆಡಿ ಗೇನ್ಡ್ ಎನ್ ಎಲೆಕ್ಟ್ರಾನ್. ಫ್ಲೋರಿನ್ ಅಂದರೆ F2 ಅಥವಾ F ಅನ್ಕೋರಿ, F ಅಥವಾ F2. ಫ್ಲೋರೈಡ್ ಅಂದ್ರೆ F ಮೈನಸ್, ಇಟ್ ಇಸ್ ಆಲ್ರೆಡಿ ಗೇನ್ಡ್ ಅಂದ್ರೆ ಇಟ್ಸ್ ಆಲ್ರೆಡಿ ರೆಡ್ಯೂಸ್ಡ್. ಇಟ್ ಇಸ್ ಆಲ್ರೆಡಿ ಗಾಟ್ ರೆಡ್ಯೂಸ್ಡ್ ಅಂದ್ರೆ ಈಗ ರೆಡ್ಯೂಸ್ ಆಗಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಂಗಿಲ್ಲ. ಅದಕ್ಕೆ ಆಲ್ರೆಡಿ ರೆಡ್ಯೂಸ್ ಆಗಿಬಿಟ್ಟೈತಿ. ಅಂದ್ರೆ ಆಲ್ರೆಡಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಿಬಿಟ್ಟೈತಿ. ಸೊ ಈಗ ಅದಕ್ಕೆ ಮತ್ತೆ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಆಗಂದ್ರೆ ಆಗಂಗಿಲ್ಲ, ಬಿಕಾಸ್ ಇಟ್ಸ್ ಫ್ಲೋರೈಡ್ ನಾಟ್ ಫ್ಲೋರಿನ್. ಇಟ್ ಇಸ್ ಆಲ್ರೆಡಿ ಅಕ್ಸೆಪ್ಟೆಡ್ ಎಲೆಕ್ಟ್ರಾನ್ಸ್, ಇಟ್ ಇಸ್ ಆಲ್ರೆಡಿ ಗಾಟ್ ರೆಡ್ಯೂಸ್ಡ್. ಸೊ ಇದು ತಪ್ಪು. ಇಲ್ಲಿ ಫ್ಲೋರಿನ್ ಅಂದಿದ್ರೆ ನಾವು ಓದಿದ್ದೆ, ಫ್ಲೋರೈಡ್ ಅಂದಾರ ಅವರು. ಸೊ ಎ ತಪ್ಪು, ಬಿ ತಪ್ಪು, ಡಿ ತಪ್ಪು. ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ಇದು ಕರ್ನಾಟಕ CT 2019 ಆನ್ಸರ್ ಮಾಡಿದ್ವಿ. ಈ ಕ್ವಶನ್ಸ್ ಸ್ಟುಡಿಯೋ ಒಂದು ಸ್ವಲ್ಪ ಥಿಯರಿನೂ ಈಗ ನೀವು ಒಂದಿಷ್ಟು ಲೆವೆಲ್ ರಿವಿಷನ್ ಮಾಡಿರ್ತೀರಿ. ನಾನು ಹೇಳ್ಕೊಂಡು ಬಂದಂಗೆ ಒಂದಿಷ್ಟು ಕಾನ್ಸೆಪ್ಟ್ಸ್ ಓಕೆ ಇವು ನೆನಪಾಕೊಂತ ಹೋಗ್ತಾವೆ ಅಂತ ಅಂದ್ಕೊಂಡಿನಿ. ಓಕೆ, ನೆಕ್ಸ್ಟ್ ಕ್ವಶನ್ ಇವು. ಓಕೆ, ನೆಕ್ಸ್ಟ್ ಕ್ವಶನ್. ದ ಬೇಸಿಕ್ ಸ್ಟ್ರಕ್ಚರಲ್ ಯೂನಿಟ್ ಆಫ್ ಸಿಲಿಕೇಟ್ಸ್ ಈಸ್. ಸಿಲಿಕೇಟ್ಸ್ದು ಸ್ಟ್ರಕ್ಚರಲ್ ಯೂನಿಟ್ ಏನು ಅಂದ್ರೆ ಸ್ಟ್ರಕ್ಚರ್ ಏನು ಸಿಲಿಕೇಟದ್ದು? ಸಿಲಿಕೇಟ್ ಅಂದ್ಕೊಳ್ಳಿ SiO4 ನಮ್ಗೆ ಗೊತ್ತೈತಿ. ಸೊ SiO4 ಇದ್ದಿದ್ದು ಎರಡು ಅದಾವು, ಬಿ ಮತ್ತು ಡಿ. ಅದ್ರಾಗ ಯಾವುದು ಅಂದ್ರೆ ಸ್ಟ್ರಕ್ಚರ್ ನೋಡ್ರಿ, ವೆರಿ ಸಿಂಪಲ್. Si ಇಸ್ ದ ಸೆಂಟ್ರಲ್ ಆಟಮ್, O ಇಲ್ಲೊಂದು O ಇಲ್ಲೊಂದು O. ಸೊ 4 O, ಪ್ರತಿಯೊಂದು ಆಕ್ಸಿಜನ್ ಮೇಲೆ ಒಂದೊಂದು ಮೈನಸ್. ಸೊ ಇದು ಹಿಂಗಿರ್ತದೆ. ಇದು ಸ್ಟ್ರಕ್ಚರಲ್ ಯೂನಿಟ್ ಆಫ್ SiO4. ಸಿಲಿಕೇಟ್ ಅಂದರೆ SiO4, Si 1 2 3 4 4 ಆಕ್ಸಿಜನ್, ಪ್ರತಿಯೊಂದು ಆಕ್ಸಿಜನ್ ಮೇಲೆ ಒಂದೊಂದು ಮೈನಸ್ ಅಂದರೆ ಟೋಟಲಿ 1 2 3 4. ಸೊ SiO4 - 4. SiO4 - 4 is the structural unit of silicate. ಸಿಂಪಲ್ ಕ್ವಶನ್, ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ಓಕೆ, ಇನ್ನೊಂದು ಕ್ವಶನ್ ಮಾಡೋಣ ಈ ವಿಡಿಯೋ ಒಳಗೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ ಇಸ್ ಸಿಮಿಲರ್ ಟು ಗ್ರಾಫೈಟ್? ಈ 4 ಕಂಪೌಂಡ್ ಕೊಟ್ಟಿವಿ ಬಿಫೋರ್. ಸಿ ಆಪ್ಷನ್ ಬಿ B2H6, ಆಪ್ಷನ್ ಸಿ Bn, ಆಪ್ಷನ್ ಡಿ ಬೋರಾನ್ ಬಿ. ಈ ಎದ್ರದ್ದು ಈ 4ರಾಗ ಎದ್ರದ್ದು ಸ್ಟ್ರಕ್ಚರ್ ಗ್ರಾಫೈಟಿಗೆ ಸ್ಟ್ರಕ್ಚರ್ಗೆ ಸಿಮಿಲರ್ ಐತಿ. ಗ್ರಾಫೈಟ್ ಸ್ಟ್ರಕ್ಚರ್ ಹೆಂಗಿರ್ತೈತಿ ರೀ? ಶೀಟ್ ಮೇಲೆ ಶೀಟ್ ಇರ್ತೈತಿ, ಹಿಂಗೆ ಶೀಟ್ ಮೇಲೆ ಶೀಟ್, ಲೇಯರ್ಡ್ ಸ್ಟ್ರಕ್ಚರ್. ಒಂದು ಶೀಟ್ ಹಿಂಗೆ ತೆಗೆದ್ರೆ ಇಟ್ ಇಸ್ ಸ್ಲಿಪ್ಪರಿ ಅಲ್ಲ. ಸೊ ಆಮೇಲೆ ಅದ್ರದ್ದು ಹೆಂಗಿರ್ತೈತೆ, ಹೆಕ್ಸಾಗೋನಲ್ ರಿಂಗ್ಸ್ ಇರ್ತಾವೆ. ಸೊ ಗ್ರಾಫೈಟ್ ಹೆಕ್ಸಾಗೋನಲ್ ರಿಂಗ್ಸ್ ಇರ್ತಾವೆ. ಸೊ ಇಲ್ಲೇ ಕಾರ್ಬನ್ 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 ಹಿಂಗೆ ಇಲ್ಲಿ ಅಲ್ಟರ್ನೇಟ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಇರುತ್ತೆ. ಇಲ್ಲಿ ಸಿಂಗಲ್ ಬಾಂಡ್ ಇದ್ರೆ ಇದು ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್. ಹಿಂಗೆ ಇಲ್ಲೊಂದಿರ್ತೈತಿ, ಇಲ್ಲೊಂದಿರ್ತೈತಿ. ಹಿಂಗೆ ಒಂದು ಶೀಟ್ ಇದೆ, ಅದ್ರ ಮೇಲೆ ಇನ್ನೊಂದು ಶೀಟ್, ಇದ್ರ ಮೇಲೆ ಇನ್ನೊಂದು ಶೀಟ್, ಹಿಂಗೆಲ್ಲ ಇರ್ತಾವೆ. ಸೊ ಇದು ಗ್ರಾಫೈಟ್ ಇದು ನಮಗೆ ಗೊತ್ತು. ಸೊ ಹಂಗೆ ಇವು 4ರಾಗ ಯಾವುದೈತೆ ಅಂತ ಕೇಳ್ಯಾರ. ಸೊ ನಮಗಿದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ಏನು ಅಂದ್ರೆ ಬೋರಾನ್ ನೈಟ್ರೈಡ್ Bn ಅಂತ ಏನೈತೆ, ಬೋರಾನ್ ನೈಟ್ರೈಡ್, ಇದಕ್ಕೆ ನಾವು ಇನ್ಆರ್ಗ್ಯಾನಿಕ್ ಗ್ರಾಫೈಟ್ ಅಂತ ಕರಿತೀವಿ. ಇನ್ಆರ್ಗ್ಯಾನಿಕ್ ಗ್ರಾಫೈಟ್ ಅಂತ ಯಾಕೆ ಕರಿತೀವಿ? ಬೋರಾನ್ ನೈಟ್ರೈಡ್ Bn ಸ್ಟ್ರಕ್ಚರ್ ಏನಿದ್ದಂಗೆ ಇರ್ತೈತಿ, ಗ್ರಾಫೈಟ್ ಸ್ಟ್ರಕ್ಚರ್ ಇದ್ದಂಗೆ ಇರ್ತೈತಿ. ಸೊ ಒಂದು ಬೋರಾನು, ಒಂದು ನೈಟ್ರೋಜನ್, ಬೋರಾನು, ಒಂದು ನೈಟ್ರೋಜನ್ನು, ಒಂದು ಬೋರಾನು, ಒಂದು ನೈಟ್ರೋಜನ್. ಇನ್ಆರ್ಗ್ಯಾನಿಕ್ ಗ್ರಾಫೈಟ್ ಇಸ್ ಬೋರಾನ್ ನೈಟ್ರೈಡ್. ಆಮೇಲೆ ಇದರ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ತಕ್ಕಂಗೆ ಅದರ ಎಕ್ಸ್ಟ್ರಾ ಒಂದಿಷ್ಟು ಬಾಂಡ್ಸ್ ಮಾಡ್ಕೊಂಡಿರ್ತಾವೆ. ಸೊ ಗ್ರಾಫೈಟಿಗೆ ಸಿಮಿಲರ್ ಸ್ಟ್ರಕ್ಚರ್ ಇದ್ದಿದ್ದು ಯಾವುದು? ಬೋರಾನ್ ನೈಟ್ರೈಡ್ Bn, ವಿಚ್ ಇಸ್ ನೋನ್ ಆಸ್ ಇನ್ಆರ್ಗ್ಯಾನಿಕ್ ಗ್ರಾಫೈಟ್. ಇದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್, ಇದು ನಮಗೆ ಗೊತ್ತಿರಬೇಕು. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೀವಿ ಈ ವಿಡಿಯೋ ಒಳಗೆ. ಸೊ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ಹಿಯರ್. ಐ ಹೋಪ್ ಈ ಕ್ವಶನ್ಸ್ ನಿಮ್ಗೆ ಯೂಸ್ ಆಗತ್ತವು. ಐ ಹೋಪ್ ನೀವು ಇದರದ್ದು ಥಿಯರಿ ಓದಿದಕ್ಕೆ ಕೊಡ್ತೀರಿ. ಆಮೇಲೆ P ಬ್ಲಾಕ್ದು ಮತ್ತು ಎಲ್ಲ ಚಾಪ್ಟರ್ಸ್ದು ಚಲೋ ಪ್ರಿಪ್ರೇಷನ್ ಮಾಡಕತ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ ಹಿಯರ್. ನಮಸ್ಕಾರ.